ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಹೀರೋ ಅಕ್ಷಯ್ ಮೋಟರ್ಸ್ ಪುತ್ತೂರಲ್ಲಿದ್ದಾನೆ. ಇವರೊಂದು ರೈಡ್ ಆರ್ಗನೈಸ್ ಮಾಡಿದ್ದಾರೆ, ರೈಡ್ ಮತ್ತು ಒಂದು ಲಾಂಚ್ ಇವೆಂಟ್. ಇದಕ್ಕೆ ಈಗ ಎಲ್ಲ ಹೀರೋ ಎಕ್ಸ್ಪಲ್ಸ್ ಓನರ್ಸನ್ನು ಕರೆದಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ಹಾಗೆ ಒಂದು ವಿಸಿಟ್ ಕೊಟ್ಟು ಇಲ್ಲಿ ಎಕ್ಸ್ಪಲ್ಸ್ 200T ಮತ್ತು ಇದು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಮತ್ತು ಹೀರೋ ಝೂಮ್ 3 ಗಾಡಿಗಳನ್ನು ಲಾಂಚ್ ಮಾಡಿದರು. ಲಾಂಚ್ ವಿಡಿಯೋ ಈಗ ನೋಡಿ, ಈಗ ಹಾಕ್ತಾನೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ, ಅದೇ ರೀತಿ ಅಕ್ಷಯ್ ಮೋಟರ್ಸ್ ನ ಕಡೆಯಿಂದ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ನಮಗೆ ಈ ಹೀರೋ ಕಂಪನಿ ಜೊತೆಗೆ ಇರುವಂತಹ ಒಂದು ಬಾಂಡಿಂಗ್ ಜೊತೆಗೆ, ಅದೇ ರೀತಿ ಕಳೆದ ಒಂದು 15-16 ವರ್ಷಗಳಿಂದ ಪುತ್ತೂರು ಏರಿಯಾದಲ್ಲಿ ಹೀರೋ ಕಂಪನಿಯ ಒಂದು ನಮಗೆಲ್ಲರಿಗೂ ಕೂಡ ಸರ್ವಿಸ್ ಕೊಡ್ತಾ ಇರುವಂತಹ ಅಕ್ಷಯ್ ಮೋಟರ್ಸ್ ನ ಅವರ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಸೊ ಇವತ್ತು ಒಂದು ವಿಶೇಷವಾದಂತಹ ದಿವಸ ನಮಗೆ ಗೊತ್ತಿದೆ. ಅದೇ ರೀತಿ ಇವತ್ತು ಕಂಪನಿ ಕಡೆಯಿಂದ ಹೊಸದಾಗಿ ಲಾಂಚ್ ಆಗಿರುವಂತಹ 2 ವೆಹಿಕಲ್ ಅನ್ನು ಕೂಡ ನಾವು ಇಲ್ಲಿ ಲಾಂಚ್ ಮಾಡ್ಲಿಕ್ಕೆ ಇದ್ದೇವೆ. ಜೊತೆಗೆ ಒಂದಷ್ಟು ಹ್ಯಾಪಿ ಕಸ್ಟಮರ್ಸ್ ಗಳಿಗೆ ಅಥವಾ ಇನ್ನು ಹೊಸದಾಗಿ ಬರುವಂತಹ ಕಸ್ಟಮರ್ಸ್ ಗಳಿಗೆ ನಮ್ಮ ಒಂದು ಗಾಡಿಗಳನ್ನ ಕೊಡುವಂತಹ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ನಾವೆಲ್ಲರೂ ಸೇರಿರುವಂತಹ ವಿಶೇಷವಾಗಿರ್ತಕ್ಕಂಥ ಎಕ್ಸ್ಪಲ್ಸ್ ರ್ಯಾಲಿಯನ್ನು ಕೂಡ ಇವತ್ತು ನಾವಿಲ್ಲಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಫಸ್ಟ್ ಆಫ್ ಆಲ್ ಎಲ್ಲರನ್ನು ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಈ ಸೆಷನ್ ನಲ್ಲಿ ಇವತ್ತಿನ ಈ ವೆಹಿಕಲ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಇರುವಂತವರು ನಮ್ಮ ಕರ್ನಾಟಕದಿಂದ ಸರ್ವಿಸ್ ಇಂಜಿನಿಯರ್ ಆಗಿರ್ತಕ್ಕಂತಹ ಥಾಮಸ್ ಜೇಕಬ್ ಅವರಿದ್ದಾರೆ. ಅವರನ್ನು ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಜೊತೆಗಿರುವಂತಹ ಇನ್ನೊಬ್ಬ ಹೆಮ್ಮೆಯ ವ್ಯಕ್ತಿ, ನಮ್ಮ ಕರ್ನಾಟಕದ ಸೇಲ್ಸ್ ಇಂಜಿನಿಯರ್ ಆಗಿರ್ತಕ್ಕಂತಹ ಪ್ರಸಾದ್ ಸರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾರೆ. ಅದೇ ರೀತಿ RTO ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಮಿಸ್ಟರ್ ಗಣೇಶ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇವತ್ತು ನಮ್ಮ ಹೊಸದಾಗಿ ಕಂಪನಿಯಿಂದ ಲಾಂಚ್ ಆಗ್ತಾ ಇರುವಂತಹ ಎಕ್ಸ್ಪಲ್ಸ್ 4V 200T ಈ ವೆಹಿಕಲ್, ಅದರ ಜೊತೆಗೆ ಬಿಗ್ ಝೂಮ್ ಹೇಳ್ತಕ್ಕಂಥ 2 ವೆಹಿಕಲ್ ಗಳನ್ನ ಲಾಂಚ್ ಮಾಡಬೇಕು ಅಂತ ಹೇಳಿ ಜೇಕಬ್ ಸರ್ ಅದೇ ರೀತಿ ಪ್ರಸಾದ್ ಸರ್ ಅನ್ನ ಕೇಳ್ಕೊಳ್ತಾ ಇದ್ದಾರೆ. ಎಕ್ಸ್ಪಲ್ಸ್ 200T ಎಕ್ಸ್ಪಲ್ಸ್ ಇದೆ ರೋಡ್ ವರ್ಷನ್. ಸೊ ಇದರಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ವೀಲ್ ನೋಡಿ, ಫ್ರಂಟ್ ವೀಲ್ ಇದರಲ್ಲಿ ಅಲೈ ವೀಲ್ಸ್. ನಮ್ಮ ಎಕ್ಸ್ಪಲ್ಸಲ್ಲಿ ಇದು ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾರೆ. ಇಂಜಿನ್ ಎಲ್ಲ ಆಲ್ಮೋಸ್ಟ್ ಐಡೆಂಟಿಕಲ್. ಹೀರೋ ಝೂಮ್ ಎಜೆಂಡಾ ಏನು ಅಂತ ಹೇಳಿದರೆ, ಇಲ್ಲೊಂದು ಲಾಂಚ್ ಇವೆಂಟ್ ಆಯ್ತು ಈಗ ಜಸ್ಟ್ ನೀವು ನೋಡಿದ್ರಲ್ಲ, ಇದಾಗಿ ಒಂದು ಪುತ್ತೂರಲ್ಲಿ ಒಂದು ಸಣ್ಣ ರೈಡ್, ಮತ್ತು ಇಲ್ಲೇ ಪುತ್ತೂರಿನ ನಿಯರ್ ಬೈ ಒಂದು ಸಣ್ಣ ಆಫ್ರೋಡ್ ಟ್ರ್ಯಾಕ್ ಇವ್ರು ರೆಡಿ ಮಾಡಿದ್ದಾರೆ. ಸೊ ಅಲ್ಲಿ ಹೋಗಿ ಒಂದು ಸ್ಮಾಲ್ ಒಂದು ಸಣ್ಣ ರೈಡ್ ಮಾಡೋದು ಅಷ್ಟೇ. ಸೊ ದ್ಯಾಟ್ ಈಸ್ ದ ಎಜೆಂಡಾ ಫಾರ್ ಟುಡೇ. ಈಗ ಎಲ್ಲ ರೈಡರ್ಸ್ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಕಡೆಗೆ ಹೋಗ್ತಿದ್ದಾವೆ. ಇಲ್ಲೊಂದು ಗ್ರೂಪ್ ಫೋಟೋ ಉಂಟಂತೆ. ಗ್ರೂಪ್ ಫೋಟೋ ಆಗಿ ವಿಲ್ ಕಂಟಿನ್ಯೂ. ಇವತ್ತೊಂದು ಸಾಧಾರಣ ಮೋರ್ ದ್ಯಾನ್ 70 ಬೈಕ್ಸ್ ಉಂಟು, 70 ಎಕ್ಸ್ಪಲ್ಸ್ಗಳು. ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ನಮ್ಮ ಈ ಪುತ್ತೂರು, ಕನ್ಸಿಡರಿಂಗ್ ನಮ್ಮ ಪುತ್ತೂರು ಎಷ್ಟು ದೊಡ್ಡದುಂಟು. ಆಫ್ಕೋರ್ಸ್ ಅರೌಂಡ್ ಪುತ್ತೂರಿನವರು ಸುಮಾರು ಜನ ಬಂದಿದ್ದಾರೆ, ಬಟ್ ಒಳ್ಳೆ ಗ್ಯಾದರಿಂಗ್ ಉಂಟು ಇವತ್ತು. ಸಾಧಾರಣ 70 ಜನ ಬಂದಿದ್ದಾರೆ.
ನೋಡ್ಬೋದು ಎಲ್ಲ ಬೈಕ್ಸ್ ಇವತ್ತಿದು. Yes, officially the ride has begun. So just a correction, 48 riders ಇದ್ದಾರೆ ಇವತ್ತು, 48 Xpulses from and around Puttur. Xpulse Rally Puttur. ನಮಗೋಸ್ಕರ ಒಂದು ಸ್ಪೆಷಲ್ ಟ್ರ್ಯಾಕ್ ಅರೇಂಜ್ ಮಾಡಿದಾರಂತವರು. ಲೆಟ್ಸ್ ಸಿ ಲೈನಪ್ ನೋಡಿ ಹೇಗುಂಟು ಅಂತ. ಆ್ಯಕ್ಚುಲಿ ಒಂದು ಇಂಥ ಇವೆಂಟ್ ನನ್ನ ಪ್ರಕಾರ ಪುತ್ತೂರಲ್ಲಿ ಇದು ಫಸ್ಟ್ ಟೈಮ್ ಆಗೋದು ನನಗೆ ಗೊತ್ತಿದ್ದರ ಪ್ರಕಾರ. ಗ್ರೇಟ್ ಇನಿಷಿಯೇಟಿವ್ ಬೈ ಹೀರೋ. ನೈಸ್. ಇದು ನಮಗೆ ಸ್ಪೆಷಲಿ ಅರೇಂಜ್ ಮಾಡಿದ ಒಂದು ರೂಟ್ ಇದು. ಧೂಳುಮಯ ಮಾತ್ರ ಫುಲ್. ಓ ಬೈ, ಮೋಸ್ಟ್ಲಿ ಅಲ್ಲಿವರೆಗೆ ಹೋಗ್ಬೇಕೀಗ, ಟವರ್ನವರೆಗೆ. 800 ಆಫ್ ರೋಡ್ ಮಾಡ್ತಾ ಉಂಟು ನೋಡಿ ಎದುರು. ನಮ್ಮ ಲೀಡ್ ಗಾಡಿ ಇವತ್ತಿದು ಮಾರ್ಗದಕ್ಷಕ. ಸೊ ಎಲ್ಲರಿಗೂ ಯೋಗದ ಹಬ್ಬದ ಶುಭಾಶಯಗಳು. ಹೇಗಿದೆ ರೈಡ್? ಸೂಪರ್ ಎಂಜಾಯ್ಡ್. ಸೊ ಥ್ಯಾಂಕ್ ಯು ಫಾರ್ ಅಕ್ಷಯ್ ಮೋಟರ್ಸ್ ಆ್ಯಂಡ್ ಟೀಮ್. ಸೊ ನಮ್ಮ ಕಡೆ ತುಂಬ ಧನ್ಯವಾದಗಳು ಅರೇಂಜ್ ಮಾಡೋದಕ್ಕೆ. ಸೊ ಎಸ್ಪೆಷಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಎಕ್ಸ್ಪಲ್ಸ್ ಕಸ್ಟಮರ್ಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರ್ಯಾಲಿ ಅಂತ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಮನೂರಲ್ಲಿ ಒಂದು ಕ್ಲಬ್ ಮಾಡ್ತಿದ್ದೀವಿ, ಸೊ ರ್ಯಾಲಿ ಕಸ್ಟಮರ್ಸ್ಗೆ ಅಂತ. ಸೊ ನೀವು ಫ್ಯೂಚರ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಸೊ ಜಾಯ್ನ್ ಆಗ್ಬೋದು ನಿಮಗೆ. ಓಕೆ, ಯಾವುದು ಹೀರೋ ಬೈಕ್ ಇದೆ, ಇದು ಬಡವರ ಬಂಧು. ಅತಿ ಸಣ್ಣ ಉದ್ಯೋಗಸ್ಥರಿಂದ ಹಿಡಿದು ಅತ್ಯಂತ ಉನ್ನತ ಉದ್ಯೋಗದಲ್ಲಿ ಇರತಕ್ಕಂಥವ್ರು ಕೂಡ ಈ ಬೈಕ್ಗಳನ್ನು ಭಾಳ ದೀರ್ಘ ಸಮಯ ಡ್ಯೂರಬಿಲಿಟಿ ಅಂತ ಹೇಳ್ಬೋದು ಅಂಥ ವಾಹನವನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿಯೂ ಸ್ಪ್ಲೆಂಡರ್ನ ತಗೊಂಡವ್ರು ಯಾರು ಮಾರೋದಿಲ್ಲ. ನನ್ನ ಹತ್ರ 26 ವರ್ಷದಿಂದ ಇದೆ. ನಾನು 2-3 ಬೈಕ್ಗಳನ್ನು ತಗೊಂಡಿದ್ದೀನಿ, ಬೇರೆ ಕಂಪನಿದು ಬೈಕ್ ಓಡಿಸಿದ್ದೀನಿ. ಆದರೆ ನನಗೆ ಇತ್ತೀಚೆಗೆ ಬಂದಂಥ ಈ ಎಕ್ಸ್ಪ್ರೆಸ್ಸಿಂದಾಗಿ ನನ್ನ ಎಲ್ಲ ರೀತಿಯ ಕೆಲಸಗಳು ಭಾಳ ಸುಗಮವಾಗಿ ಆಗ್ತಾಯಿದೆ. ಎಲ್ಲೂ ಕೈ ಕೊಡೋದಿಲ್ಲ, ಎಲ್ಲಿ ಕೈ ಕೊಟ್ಟಿಲ್ಲ. ಬಹುಶಃ ಬಜಾಜ್ ಕಂಪನಿಯವರು MIT-ಯನ್ನು ಹೇಳ್ತಾ ಇದ್ರು, ಆದರೆ ನಾನು ಅದನ್ನು ಹೇಳ್ತೀನಿ, ಅದರ 100 ಪಟ್ಟು ಚೆನ್ನಾಗಿರ್ತಕ್ಕಂಥ ವಾಹನ ನಮ್ಮ ಜೊತೆಗಿದೆ ಇವತ್ತಿಗೆ. ಇದರ ರೈಡಲ್ಲಿ ಭಾಳ ಲಾಂಗ್ ರೈಡ್ 1000 ಕಿಲೋಮೀಟರ್ ಬೇಕಾದರೂ ಯಾವುದೇ ಬೆವರು ಇಳಿಸದೆ ಹೋಗ್ಬೋದು. ಹೆಚ್ಚಾಗಿ ನಮಗೆ ರಿಸ್ಟ್ ಪೈನ್ ಬರ್ತದೆ, ರಿಸ್ಟ್ ಪೈನ್ ಆ್ಯಂಡ್ ಬ್ಯಾಕ್ ಪೈನ್. ನನಗೆ 55ನೇ ವರ್ಷ. ನಾನು ಇದರಲ್ಲಿ ಚಿಕ್ಕಮಂಗ್ಳೂರಿಗೆ 4 ಸಲ ಹೋಗಿ ಬಂದಿದ್ದೇನೆ. ಆಲ್ರೆಡಿ ನಾನು ವಾಟ್ಸಪ್ಪಲ್ಲಿ ಕೂಡ ಹಾಕಿದ್ದೇನೆ. ನನ್ನ KMPL ಫಸ್ಟ್ ಡೇ 37, ಯಾವುದು ಬೈಕ್ ತಗೊಂಡು ಮರುದಿವಸ. ಅದರ ನಂತರದ KMPL 52. ನನ್ನ ಮಗನಿಗೆ 57 ಬರ್ತಾ ಇದೆ. ರೈಡಿಂಗ್ ಮಾಡೋದೊಂದು ಕಲೆ. ವೆಹಿಕಲ್ ರೈಡ್ ಯಾವತ್ತೂ ಅದು ಖಾಲಿ ನಮ್ಮ ಪ್ರಯಾಣಕ್ಕೆ ಇರೋದಲ್ಲ, ಅದೊಂದು ಕಲೆ ಕೂಡ.
ಭಾಳ ಸ್ಮೂತಾಗಿ ಹೋಗುವಂಥ ಯಾವುದೇ ಒಂದು ವ್ಯಕ್ತಿ ಚಂದಕ್ಕೆ ನಡ್ಕೊಂಡು ಹೋಗೋದಂದ್ರೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಕಾಣುತ್ತೆ. ಈ ವೆಹಿಕಲ್ನಲ್ಲಿ ಅಷ್ಟೇ ಸಮಾಧಾನವಾಗಿ ನಿಧಾನಕ್ಕೆ ಹೋಗ್ತಾ ಇದ್ದರೆ ಅದು ಎಷ್ಟೇ ವೇಗ ಪಡ್ಕೊಂಡು ಕೂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಅವ್ನು ರ್ಯಾಶ್ ಹೊಡಿತಾ ಇದ್ದಾನಂತ ಗೊತ್ತಾಗಲ್ಲ. ರ್ಯಾಶ್ ಹೊಡಿಬಾರ್ದು, ಫಸ್ಟ್ ಆಫ್ ಆಲ್ ರ್ಯಾಶ್ ಹೊಡಿಬಾರ್ದು. ಅಕಸ್ಮಾತ್ ಸಂದರ್ಭದಲ್ಲಿ ನಾವು ಹೋದಾಗ ನಮಗೆ ಯಾವುದೇ ತೊಂದರೆ ಇಲ್ಲದೆ ಗುರಿ ಮುಟ್ಟಿಸುವಂಥ ಕೆಲಸ ಈ ವಾಹನ ಮಾಡ್ತಾ ಇದೆ. ಸುಸ್ತಿಲ್ಲದೆ ನಾವು ಗುರಿಯನ್ನು ಮುಟ್ಟಿಸ್ಬೋದು. ಇನ್ನು KMPL ಬಗ್ಗೆ ನಾನು ನನ್ನ ಸಂಸ್ಥೆಯಲ್ಲಿ ಸದಾ KMPLನ ಟ್ರೈನಿಂಗ್ ಕೊಡುವಂಥದ್ದು. ಸ್ಮೋಕ್ ಜಾಸ್ತಿ ಬರಬಾರ್ದು, ಕ್ಲಚ್ ರೈಡ್ ಮಾಡಬಾರ್ದು, ಬ್ರೇಕ್ ಪೆಟ್ ಮೇಲೆ ಕಾಲಿರಬಾರ್ದು, ಎಕ್ಸಲೇಟರ್ ಓವರ್ ಆಗಿ ಕೊಡಬಾರ್ದು, ಇತ್ಯಾದಿ ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಂಥ ಟ್ರೈನಿಂಗ್ಗಳನ್ನು ಕೊಟ್ಟು ಚಾಲಕರನ್ನು ನಿಮಗೆ ಅನುಕೂಲ ಆಗುವ ಹಾಗೆ ರಸ್ತೆಯಲ್ಲಿ ಹೋಗುವಂತೆ ನಾನು ಮಾಡ್ತಾ ಇದ್ದೇನೆ. ಅದು ನನ್ನ ಕರ್ತವ್ಯ. 32 ವರ್ಷಗಳ KPSC ಸರ್ವಿಸ್ ಇಂಗ್ಲಿಷ್ ಉಪನ್ಯಾಸಕನಾಗಿ, ಆ ಬಳಿಕ 1.5 ವರ್ಷ ಅಂಬಿಕಾದಲ್ಲಿ ಇಂಗ್ಲಿಷ್ HOD ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಆದರೆ ನನ್ನ ಮುರಾಲ್, MORALE ಮುರಾಲ್, ನನ್ನ ಮುರಾಲ್ ಇಷ್ಟು ಚೆನ್ನಾಗಿ ಇರುವುದಕ್ಕೆ ಕಾರಣ ನಾನು ವೆಹಿಕಲ್ಗಳ ಸ್ನೇಹಿತ. ಬೈ ಮೈ ಪ್ರೌಡ್ ಹೀರೋ Xpulse 4V ವಿದಿನ್ 3.5 hours. Morning 4:15 I leave Kumbra. I just offer my obeisance to Koinadu Mahalingeshwara temple, Ganapati temple. Straight away, without any stop, I reach my son's residence at Mysore for the morning breakfast. You may wonder. With the same energy, with the same morale, I return in the evening, traversing the Sampaje Ghat. This is the credit. This credit should go to dash Hero Xpulse 4V. You may wonder, I am a proud owner of one more vehicle, that is Himalayan. Himalayan is 1 year old, but Hero Xpulse is 6 months old. But in many dimensions, the efficiency of Hero Xpulse 4V is greater than my Himalayan. I am immensely impressed with this location. This is the right location for such a gathering, because Hero Xpulse 4V has been acclaimed as an off-road vehicle. So an off-road vehicle, you have selected a wonderful site. At least 2 kilometers we have traveled off-road from Puttur town. I am really proud of this location. I am really proud of Akshaya Motors. I am really proud of all the august gathering who have gathered here as the proud owners of this two-wheeler. ನನ್ನನ್ನು ಸುಳ್ಯ ಪದವು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ನಿಯೋಜನೆ ಮಾಡಿದರು. ಇಲ್ಲಿಂದ 40 ಕಿಲೋಮೀಟರ್ ಹೋಗಲಿಕ್ಕೆ, 40 ಕಿಲೋಮೀಟರ್ ಬರಲಿಕ್ಕೆ. 1 ತಿಂಗಳು ಹೋದೆ. ಗಾಡಿಯನ್ನೆಲ್ಲ ರೆಡಿ ಮಾಡಿ 1.5 ಲಕ್ಷ ಗಾಡಿಗೆ ಹಾಕಿ ಆಯಿತು. ಬುಲೆಟ್ ಹೇಳಿದರೆ ಆ ರೀತಿಯಲ್ಲಿ ಈಗಲೂ ಉಂಟದು. ಆದರೆ ನನ್ನ ದುರಾದೃಷ್ಟವೇನ, ಬೆನ್ನು ನೋವು ಸ್ಟಾರ್ಟ್ ಆಯಿತು, ಸೊಂಟ ನೋವು ಸ್ಟಾರ್ಟ್ ಆಯಿತು. ಡಾಕ್ಟ್ರ್ ಹತ್ರ ಕೇಳುವಾಗ ನೀವು ಬೈಕ್ ಬಿಡೋದೇ ಒಳ್ಳೆಯದು ಮಾಷೆ ಅಂತ ಹೇಳಿದರು. ಆದರೆ ಇಷ್ಟು ವರ್ಷದವರೆಗೆ ರೈಡ್ ಮಾಡಿದ ಬೈಕಲ್ಲಿ ಬಿಟ್ಟು ಬಾಕಿ ಗಾಡಿ ಯಾವ ಗಾಡಿಯಲ್ಲಿ ಹೋದರೂ ನನಗೆ ಆಗ್ತಾ ಇರಲಿಲ್ಲ. ಕಾರಿತ್ತು, ಆ್ಯಕ್ಟಿವ್ ಉಂಟು, ಒಮ್ನಿ ಉಂಟು, ಯಾವ ಗಾಡಿಯಲ್ಲಿಯೂ ನನಗೆ ರೈಡ್ ಮಾಡಿದರೆ ಒಮ್ಮೆ ಇಳಿದು ಹೋಗುವಂತಾಗ್ತಿತ್ತು. ಅದರಲ್ಲಿಯೂ 40 ಕಿಲೋಮೀಟ್ರ್ ಅಂತೂ ಪ್ರಯಾಣ ಮಾಡುವುದು ಅಸಾಧ್ಯ ಅಂತೇಳಿ ಆಯಿತು ನನಗೆ ಲಾಸ್ಟಿಗೆ. ಹಾಗೆ ಪುತ್ತೂರಿನಲ್ಲಿ ಎಲ್ಲ ಶೋರೂಮು, ಮಂಗಳೂರಿಗೂ ಹೋದೆ ನಾನು. ಎಲ್ಲಿಯೂ ನನಗೆ ಸೂಟ್ ಆಗುವ ಗಾಡಿ ಕಾಣಲೇ ಇಲ್ಲ. ಕೆಲವು ಬಗ್ಗಬೇಕು, ಕೆಲವು ಕುತ್ತ ನಿಲ್ಲಬೇಕು, ಅಂತೂ ರೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಾಗುವಾಗ ಭೇಟಿಯಾದ್ದು ನಮ್ಮ ಪುಣ್ಯಾತ್ಮರು ಭಟ್ರು. ಇವರು ಸಲಹೆ ಕೊಟ್ಟದ್ದು, ರೈಡ್ ಮಾಡಿ ನೋಡಿ, ನೀವು ಹೇಗಾಗ್ತದೆ ನೋಡಿ ಅಂತೇಳಿ. ಅಲ್ಲಿಯೇ ಆಪದ್ಬಾಂಧವವಾಗಿ ಕಾಣಿಸಿದ್ರು ನನಗೆ. ಓಕೆ ಅಂತೇಳಿ ಆಯಿತು. ಆದರೂ ನನಗೆ ಎಡೆಯಲ್ಲಿ ಡೀಸೆಲ್ ಗಾಡಿಯೇ ಕೊಂಡೋಗ್ತಾ ಇದ್ದೆ ನಾನು. ಏನೋ ಒಂದು ಕಳ್ಕೊಂಡಾಗ ಆಗ್ತಾಯಿತ್ತು. ಆದರೂ 1 ತಿಂಗಳಲ್ಲಿ ಈಗ ಡೀಸೆಲ್ ಗಾಡಿಯನ್ನು ಉಪಯೋಗಿಸುವುದೇ ಇಲ್ಲ ನಾನು. ಆ್ಯಕ್ಟಿವ್ ಅಂತೂ ಹತ್ತಿರವೇ ಹೋಗೋದಿಲ್ಲ. ಇದುವೇ ನನಗೆ ಆಗ್ಬೋದು ಅಂತ ಕಾಣ್ತದೆ. ಅಂತೂ ಬ್ಯಾಕ್ ಪೇನ್ ಮೊದಲಿನಷ್ಟಿಲ್ಲ, ಶಾಲೆಗೆ ಹೋಗಿ ಬರುವಷ್ಟುಂಟು. ಹಾಗಾಗಿ ಪ್ರಥಮವಾಗಿ ನಾನು ಅವರಿಗೆ ಅವರ ಋಣದಲ್ಲಿದ್ದೇನೆ ಅಂತೇಳಿ ಹೇಳ್ಬೋದು. ಎಷ್ಟೋ ಪರಿಹಾರ ನನಗೆ ಸಿಕ್ಕಿದೆ. ಫೈನಲಿ ಇವೆಂಟ್ ಎಲ್ಲ ಮುಗಿಸಿ ರಿಟರ್ನ್ ಹೋಗ್ತಿದ್ದಾನೆ. ಗ್ರೇಟ್ ಇನಿಷಿಯೇಟಿವ್ ಬೈ ಹೀರೋ. ಅದು ಸಹ ನಮ್ಮ ಈ ಪುತ್ತೂರಲ್ಲಿ ಇಂಥ ಒಂದು ಇವೆಂಟ್ ಐ ಥಿಂಕ್ ಇದು ಫಸ್ಟ್ ಟೈಮ್ ಆಗೋದು. ಒಳ್ಳೆ ಇವೆಂಟ್. ಜಸ್ಟ್ ಸಣ್ಣೊಂದು ಆಫ್ ರೋಡ್ ಟ್ರ್ಯಾಕ್ ಸಹ ಇತ್ತು, ಇವರು ರೆಡಿ ಮಾಡಿಸಿದ್ದು. ಮತ್ತು ಒಂದು ಸಣ್ಣ ರಿಫ್ರೆಶ್ಮೆಂಟ್ ಎಲ್ಲ ಕೊಟ್ಟರು.
ತುಂಬ ಸಾಧಾರಣ ಒಂದು 48 to 50 ಬೈಕ್ಸ್ ಬಂದಿತ್ತು. ಹಾಗೆ ಒಳ್ಳೆ ಗ್ಯಾದರಿಂಗ್ಸ್ ಆಗಿತ್ತು. ಹೀರೋದಿಂದ ಇಬ್ಬರು ಬಂದಿದ್ದರು ಕಂಪನಿಯಿಂದ ರೆಪ್ರೆಸೆಂಟೇಟಿವ್, ಪ್ಲಸ್ ನಮ್ಮ ಅಕ್ಷಯ್ ಮೋಟರ್ಸ್ ಅವರು ಪುತ್ತೂರು. ಹೀಗೆ ಇನ್ನು ಫ್ಯೂಚರಲ್ಲಿ ಮಾಡ್ತಾ ಇರಲಿ ಇಂಥ ಈವೆಂಟ್ಸ್ ಎಲ್ಲ. ಹಾಗೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದಾನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.